ನಮ್ಮ ಏನು ಉಪಸಮಿತಿಗಳ ಅಫಿಷಿಯಲ್ ಉಪಸಮಿತಿ ಮಾಡಿದ್ದೀವಿ, ಅವರೆಲ್ಲ ಸಜ್ಜಾಗಿ ತಯಾರಿ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿ, ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಿ, ಜನಗಳಿಗೆ ಕಿರಿಕಿರಿ ಆಗಬಾರ್ದು, ಎಲ್ಲರೂ ಇದು ಜನರ ದಸರಾ ಆಗಬೇಕು ಅಂತ ಹೇಳಿ ಸೂಚನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದಕ್ಕೆ ಅದರ ಪೂರಕವಾಗಿ ತಯಾರಿ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ. ಉಪಸಮಿತಿ ಅಧ್ಯಕ್ಷ ಯಾವಾಗ ಮಾಡ್ತಾರೆ? ದಸರಾ ಇದೆ, ಅವರು ಚಾಮುಂಡಿ ಬೆಟ್ಟದಲ್ಲಿ ಅವಕಾಶ ಪ್ರಿಯಾಂಬಲ್ಲು ಓದಬೇಕು ಅಂತ ಎಲ್ಲ ಕಡ್ಡಾಯ ಮಾಡಿದ್ದೀನಿ. ಪ್ರಿಯಾಂಬಲ್ ನೀವು ಓದ್ಬಿಟ್ರೆ ಅರ್ಥ ಆಗ್ತದೆ. ಸಿಂಧೂ ನದಿ ನಾಗರಿಕತೆ ಬರೋಕ್ಕಿಂತ ಮೊದಲೇ ಅಲ್ಲೆಲ್ಲ ಭಾರತದ ಮೂಲ ನಿವಾಸಿಗಳು ವಾಸ ಮಾಡ್ತಾರೆ. ಅವರು ಕಣ್ಣು ಇದನ್ನೇ ಪೂಜೆ ಮಾಡ್ತಾಯಿದ್ರು, ಇದನ್ನೇ ಆರಾಧಿಸ್ತಿದ್ರು. ಸೊ ಇಟ್ ಈಸ್ ಅ ರೈಟ್. ಅವರು ಮಾಡಿ ಅಂತಲೂ ಹೇಳೋಕ್ಕೆ ಬರೋಲ್ಲ, ಮಾಡಬೇಡಿ ಅಂತ ಹೇಳಿ ಅವರು ದೂರ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಇಸ್ ರೈಟ್. ಹೂ ಐ ಆಮ್ ಟು ಪ್ರಿವೆಂಟ್ ದೆಮ್. ಲ್ಯಾಂಡ್ ಆರ್ಡರ್ ಆಗಬಾರ್ದು, ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಅನಾನುಕೂಲ ಆಗಬಾರ್ದು. ಅದಕ್ಕೆ ದೇ ಆರ್ ಫ್ರೀ ಟು ಡೂ ದಿ ರಿಲಿಜಿಯಸ್ ಪರ್ಫಾರ್ಮೆನ್ಸ್. ಧಾರ್ಮಿಕ ಆಚಾರ ವಿಚಾರಗಳನ್ನು ಮಾಡಲಿಕ್ಕೆ ಅವರಿಗೆ ಮುಕ್ತ ಇದೆ. ಉಪಾಸನೆ ಸ್ವಾತಂತ್ರ್ಯ ಇದೆಯಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ಇದೆ. ದೇ ಆರ್ ಫ್ರೀ ಟು ಡೂ ಇಟ್. ಬಟ್ ಆ ನೆಪದಲ್ಲಿ ಸಾರ್ವಜನಿಕರಿಗೆ ಕಾನೂನಿಗೆ ಭಂಗ ಆದಾಗ ಕಾನೂನು ಸುಮ್ಮನೆ ಬಿಜೆಪಿಯವರು ನಾವು ಚಾಮುಂಡಿ ಚಲೋ ಮಾಡ್ತೇವೆ ಅವತ್ತೇನೆ, ಅವ್ರೇನಾದ್ರು ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಯಾರದೇ ಒಂದು ಮೂಲಭೂತ ಹಕ್ಕನ್ನು ಕೊಡೋಕ್ಕಾಗಲ್ಲ ಅಂತ ನಿರಾಕರಣೆ ಮಾಡೋಕ್ಕೆ ಅವ್ರಿಗೆ ಯಾವ ಹಕ್ಕು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ಅಥವಾ ನನಗೇನು ಹಕ್ಕು ಕೊಟ್ಟಿದ್ದಾರೆ? ಹಕ್ಕುಗಳು ಎಲ್ಲರಿಗೂ ಸಮನಾಗಿದ್ದಾವೆ. ಹೀಗಾಗಿ ನೋಬಡಿ ಕ್ಯಾನ್ ಕ್ವೆಶ್ಚನ್ ಎನಿಬಡೀಸ್ ರೈಟ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಈಗ ಏರ್ ಶೋ ಪರ್ಮಿಷನ್ ಸಿಗಲಿದೆ. ಏರ್ ಶೋಗೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ, ಡಿಫೆನ್ಸ್ ಮಿನಿಸ್ಟರ್ ಮಾತಾಡಿದ್ವಿ, ಈಗಲೂ ಮಾತಾಡಿಸ್ಬೇಕು. ಅವ್ರು ಇನ್ನೂ ಕನೆಕ್ಟ್ ಆಗಿದೆ ಅಲ್ಲ, ಇನ್ನೂ ಚಾನ್ಸಸ್ ಇದೆಯಾ ಡಾಕ್ಟರ್? ನೋಡಿ ಮಾತಾಡಿಸ್ಬೇಕು ಡಾಕ್ಟರ್. ಈಗ ನಿನ್ನೆ CM ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. ರಾಜೀನಾಮೆ ಒತ್ತಾಯಿಸ್ತಾ ಇದ್ದಾರೆ ಬಿಜೆಪಿ. CM ಅವ್ರಿಗೂ ನಮಗೆಲ್ಲ ಗೊತ್ತಿರೋದು, CM ಅವ್ರದ್ದು ಪ್ರತ್ಯಕ್ಷ ಪರೋಕ್ಷವಾದಂಥ ಪಾತ್ರ ಏನೂ ಇಲ್ಲವೇ ಇಲ್ಲ. ಅವರು ನೆಪೋಟಿಸಮ್ ಇಲ್ಲ, ಕರಪ್ಷನ್ಲೂ ಇಂಡಲ್ಜ್ ಆಗಿಲ್ಲ. ಆದರೂ ನ್ಯಾಯಾಲಯ ದೂರಿನ ಮೇಲೆ ತನಿಖೆ ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಲ್ವಾ. ಲಾ ಶುಡ್ ಸೆಟ್ ಇನ್ ಮೋಷನ್. ಅದಾಗಿದೆ, ಕಾನೂನಿದೆ, ಕಾನೂನು ನಮ್ಗೆ ಗೌರವಿಸ್ತೀವಿ, ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ. ಈಗ ದೇಶದಲ್ಲಿ ಸುಮಾರು ನೂರಾರು ಜನಪ್ರತಿನಿಧಿಗಳು FIR ಆಗಿದ್ದಾವೆ. ಲ್ಯಾಂಡ್ ಗ್ರ್ಯಾಬಿಂಗ್ ಇರ್ಬೋದು, ಬೇರೆ. ಈಗ ನಿರ್ಮಲಾ ಸೀತಾರಾಮನ್ಗೂ ಆಯಿತು ಅಂತ ಕೇಳಿದೆ ನಾನು, ಅವ್ರಿಗೂ. ಆ ಕೇಸು ಆಗೋಕ್ಕಿಂತ ಮೊದಲೇ ನಿನ್ನೆ ನಿಮಗೆ ಬೆಳಗ್ಗೆನೇ ಮಾತಾಡಿದೆ. ಎಲೆಕ್ಷನ್ ಬಾಂಡ್ದು ಹೆಂಗೆ ಸಿಕ್ಕರೆ ಅದು ಗೊತ್ತೇ ಆಗಬಾರ್ದು ಅಂತ ಕಾಯ್ದೆ ಮಾಡಿ ಯಾವ ರೀತಿ ಸಾವಿರಾರು ಕೋಟಿನ BJPಯವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಅದು ಅವ್ರಿಗೆ ಬಂದಮೇಲೆ ಇಫ್ ದಿ ಸೇ ಸಿದ್ದರಾಮಯ್ಯ ಶುಡ್ ರಿಸೈನ್, ಹೌ ಕ್ಯಾನ್ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ರಿಮೈನ್? ಹೌ ಕ್ಯಾನ್ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ರಿಮೈನ್? ಹೌ ಕ್ಯಾನ್ ಪಾರ್ಟಿ ಪ್ರೆಸಿಡೆಂಟ್ ಮಿಸ್ಟರ್ ನಡ್ಡಾ ಕ್ಯಾನ್ ರಿಮೈನ್ ಇನ್ ಆಫೀಸ್? ಬೇರೆಯವ್ರಿಗೆ ಆಗಿದೆಯಲ್ಲ, ಕುಮಾರಸ್ವಾಮಿ ಅವ್ರಿಗೆ ಆಗಿದೆ, ಬೇರೆಯವ್ರಿಗೆ ಲೋಕಾಯುಕ್ತ ಇದಾಗಿದೆ. ಹೌ ಕ್ಯಾನ್ ದಿ ರಿಮೈನ್ ಇನ್ ಆಫೀಸ್? ಮಾತಾಡೋಗೆ ಅವರು ಕರೆಕ್ಟಾಗಿದ್ದಾರೋ ಇಲ್ಲೂ ಗೊತ್ತಾಗಬೇಕಲ್ಲ, ಅವ್ರಿಗೆ ಮೊರಾಲಿಟಿ ಇರಬೇಕಲ್ಲ. ಸರ್, ಇನ್ ಜನರಲ್ ಆಗಿ ಎಲ್ಲ ಪಕ್ಷದಲ್ಲಿ ಈ ಥರ ನೈತಿಕತೆ ಅನ್ನೋದು ದೂರ ಆಗ್ತಾ ಇಲ್ಲ. ಯಾಕೆಂದರೆ ರಾಮಕೃಷ್ಣ ಹೆಗಡೆ ಅವರ ಟೆಲಿಫೋನ್ ಹಗರಣದಲ್ಲಿ ರಾಜೀನಾಮೆ ಏನಕ್ಕಿದೆ ವೃತ್ತಿ ನೋಡಿ. ಹೋರಾಟದ ಜೀವನದಿಂದ ಸಾರ್ವಜನಿಕ ಜೀವನಕ್ಕೆ ಬಂದವರಲ್ಲ. ಹೋರಾಟದ ಹಿನ್ನೆಲೆ ಇರದಿರೋರಿಗೆ ನೈತಿಕತೆ ಆಗಲಿ, ಮೊರಾಲಿಟಿ ಆಗಲಿ ಇದಕ್ಕೆ ಯಾವುದೋ ಕಾರಣಕ್ಕೋ ಎಲ್ಲೋ ಮಾಡಿ ಏರಳ ಹಣ ಸಂಪಾದನೆ ಮಾಡಿಕೊಂಡು ಅವಕಾಶಗಳು ಬಳಸ್ಕೊಂಡು ರಾಜಕೀಯಕ್ಕೆ ಬಂದ ತಕ್ಷಣ ಅವರು ಡೆಮೊಕ್ರೆಟ್ಸ್ ಅಂತ ಹೇಳೋಕ್ಕಿಲ್ಲ, ಸಂವಿಧಾನದ ಪರನೂ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಏನು ಬರುತ್ತೋ ಬಾಯಿಗೆ ಹಂಗೆ ಮಾತಾಡ್ತಾರೆ. ಅಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ರಾಜಕಾರಣದಲ್ಲಿ. ನೋಡಿ, ಪ್ರಜಾಪ್ರಭುತ್ವ ಅನ್ನೋದು ಒಂದು ಅಮೂಲ್ಯವಾದಂಥ ವಸ್ತು. ನಮಗೆ ಅಮೂಲ್ಯವಾದ ವಸ್ತುವನ್ನು ಬೆಲೆ ಕಟ್ಟೋಕ್ಕಾಗಲ್ಲ, ಅದು ಕಳ್ಕೊಳ್ಳೋಕ್ಕೂ ಆಗಲ್ಲ. ಪ್ರಜಾಪ್ರಭುತ್ವದ ಅಮೂಲ್ಯವಾದ ವಸ್ತುನ ರಕ್ಷಣೆ ಮಾಡೋದು ಪ್ರಜಾಪ್ರಭುತ್ವದ 4 ಆಧಾರ ಸ್ತಂಭಗಳ ಜವಾಬ್ದಾರಿ ಮತ್ತು ಕರ್ತವ್ಯ.
ಈ 4 ಆಧಾರ ಸ್ತಂಭಗಳು ಯಾವುದೇ ಸಂದರ್ಭ ಸನ್ನಿವೇಶದಲ್ಲಿ ಧರ್ಮ, ಜಾತಿ ಮತ್ತು ಭ್ರಷ್ಟಾಚಾರಕ್ಕೆ ಒಳಗೊಳ್ಳದೇ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿರುತ್ತೆ. ಈ ಇದಕ್ಕೂ ಪ್ರಭಾವಕ್ಕೂ ಈ 4 ಸ್ತಂಭಗಳು ಪ್ರಭಾವಕ್ಕೆ ಒಳಗಾದರೆ ಪ್ರಜಾಪ್ರಭುತ್ವ ಅಂಡರ್ಮೇನ್ ಆಗುತ್ತೆ. ಇಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಪ್ರಶ್ನೆ. ಅದೇ ಕಾರಣಕ್ಕೆ ಜಾತಿ, ಧರ್ಮ, ಭ್ರಷ್ಟಾಚಾರ ಈ ವಿಚಾರಗಳನ್ನು ಮೈಗೂಡಿಸ್ಕೊ ಬರೋರ ಸಂಖ್ಯೆ ಜಾಸ್ತಿ ಆದರೆ ಪ್ರಜಾಪ್ರಭುತ್ವ ನಷ್ಟ ಆಗುತ್ತೆ, ಜನರಿಗೆ, ರಾಜ್ಯಕ್ಕೆ, ದೇಶಕ್ಕೆ ನಷ್ಟ ಆಗುತ್ತೆ ಅಂತ. ಸರ್, ಮಲ್ಲಿಕಾರ್ಜುನ ಖರ್ಗೆ ಅವರು ನೆನ್ನೆ ಹೇಳ್ತಾರೆ ಸರ್, ಎಲ್ಲೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡ್ತಿದ್ರೆ, ಪಾರ್ಟಿ ಟಾರ್ಗೆಟ್ ಮಾಡಿ ನಾವು ಹೋರಾಟ ಮಾಡ್ತೀವಿ, ವ್ಯಕ್ತಿಗತವಾಗಿ ಟಾರ್ಗೆಟ್ ಆಗ್ತಿರೋದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾವುದೇ ಇದು ವ್ಯಕ್ತಿ ಗೌರವ ಇದೆ ಅಲ್ವಾ, ಪ್ರಿಯಂಬಲ್ ಓದ್ಬಿಟ್ರೆ ನಮಗೆಲ್ಲ ಗೊತ್ತಾಗುತ್ತಲ್ಲ. ಅದಕ್ಕೆ ನಾವು ಓದಿ ಸ್ವಾಮಿಗಳೇ ಪ್ರಿಯಂಬಲ್ ಅಂತ ಹೇಳಿರೋದು. ನಾವು ಓದೇ ಇಲ್ವಲ್ಲ ಪ್ರತಿಯೊಬ್ಬ ಪ್ರಜೆನೂ. ನಾನು ನೇರವಾಗಿ ಓದಿರಲಿಲ್ಲ, ಇದು ಓದಿದ ಮೇಲೆ ನಂಗೆ ಚೆನ್ನಾಗಿ ಗೊತ್ತಾಗಿತ್ತು. CBI ವಿಚಾರ ಅದಕ್ಕೆ ಅವ್ರಿಗೆ ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡೋದ್ರಿಂದ ಸರ್ಕಾರ ಕೆಡದು ಪಾರ್ಟಿನೂ ಮುಗಿಸ್ಬಿಟ್ರೆ ಅವ್ರಿಗೆ ಮ್ಯಾಂಡೇಟ್ ಸಿಕ್ಕೋದೇ ಇಲ್ಲ. ಅವ್ರಿಗೆ ಎಂದೂ 2 ಸಂದರ್ಭದಲ್ಲಿ ಮ್ಯಾಂಡೇಟೇ ಸಿಕ್ಕಿಲ್ಲ. BJP JDSನವ್ರಿಗೆ ಸಿಕ್ಕೇ ಇಲ್ಲ. 18-20 ಜನ MLA ಇಟ್ಕೊತಾರೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಧಿಕಾರ ಪಡ್ಕೊತಾರೆ. ನೋ ಐಡಿಯಾಲಜಿ, ಸಿದ್ಧಾಂತ ಇಲ್ಲದೇ, ಒಂದು ಪೊಲಿಟಿಕಲ್ ಫಿಲಾಸಫಿ ಇಲ್ಲದೇ ನೀವು ರಾಜಕಾರಣ ಹೆಂಗೆ ಮಾಡ್ತೀರಿ? ಅದಕ್ಕೆ ವ್ಯಾಲ್ಯೂಸು ಇರಲ್ಲ, ಅವ್ರಿಗೆ ಅದಕ್ಕೆ ಗೌರವನೂ ಕೊಡಲ್ಲ. ಹೆಂಗೆ ಬೇಕೋ ಹಂಗೆ ಹೇಳ್ತಾರೆ. ಯಾಕಂದ್ರೆ ಯಾವುದೋ ಸಂದರ್ಭದಲ್ಲಿ ಒಂದು 2 ಜನ ಗೆದ್ದಿರ್ತಾರೆ ವಿತೌಟ್ ಎನಿ ಐಡಿಯಾಲಜಿ ಆ್ಯಂಡ್ ಪ್ರಿನ್ಸಿಪಲ್ಸ್ ಇನ್ ಪೊಲಿಟಿಕಲ್ ಫೀಲ್ಡ್. ಥ್ಯಾಂಕ್ ಯು.